ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆಯಲ್ಲಿ ಜಾಸ್ತಿ ಧನಾತ್ಮಕ ಅಂಶಗಳು ಇನ್ನೂ ಮೇಲಕ್ಕೆ ಹೋಗುವ ಸಾಧ್ಯತೆ ಕ್ವಶನ್ ಮಾರ್ಕ್. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ 6 ದಿನದಿಂದ ನಿಫ್ಟಿ ಮೇಲಕ್ಕೆ ಹೋಗ್ತಾನೆ ಇದೆ. ಮತ್ತೆ 3ನೇ ತಾರೀಕು ಮೇ ಬುಧವಾರ ಒಂದಷ್ಟು ಮಾರ್ಜಿನಲ್ಲಿ ಕೆಳಗೆ ಬಿತ್ತು. ಪುನಃ ಅದರ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ರ್ಯಾಲಿ ಆಯಿತು. ಯಾಕಂತಂದ್ರೆ US ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ ಹೈಕ್ ಅನೌನ್ಸ್ಮೆಂಟ್ ಆಯಿತು ಮತ್ತು ಹೈಕು ತುಂಬಾ ಜಾಸ್ತಿ ಇರಲಿಲ್ಲ. ಪುನಃ ಶುಕ್ರವಾರ HDFC ಬ್ಯಾಂಕು HDFC ಷೇರುಗಳು ಅಂದಾಜು 5% ಕೆಳಗೆ ಬಿದ್ದದರಿಂದ ಮತ್ತೆ ಮಾರುಕಟ್ಟೆಯಲ್ಲಿ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಆದ್ರಿಂದ 1% ಕೆಳಗೆ ಬಿತ್ತು. ಅಂದರೆ ನಮ್ಮ ಮಾರುಕಟ್ಟೆಯಲ್ಲಿ ಕಂಟಿನ್ಯೂಸ್ ಆಗಿ ರ್ಯಾಲಿ ನಡೀತಾ ಇದೆ. 28ನೇ ತಾರೀಕು ಮಾರ್ಚು ಔಟ್ ಆಫ್ ದಿ 23 ಟ್ರೇಡಿಂಗ್ ಡೇಸ್ 29ನೇ ತಾರೀಕು ಟಿಲ್ 5th ಮೇ ನಿಫ್ಟಿ has closed 16 days positively and only had 6 negative closes. ಅದರಿಂದ ಪರ್ಸೆಂಟೇಜ್ ತಗೊಳ್ತೀನಿ ಅಂತಂದ್ರೆ 74% ಕಳೆದ ಒಂದು ತಿಂಗಳಲ್ಲಿ ಪಾಸಿಟಿವ್ ಕ್ಲೋಸ್ ಆಗಿದೆ ಮತ್ತೆ ಉಳಿದದ್ದು ನೆಗೆಟಿವ್ ಕ್ಲೋಸ್ ಆಗಿದೆ. ಈಗ ಮಾರುಕಟ್ಟೆಯಲ್ಲಿ ಏನು ಪಾಸಿಟಿವ್ ಇದೆ, ಮಾರುಕಟ್ಟೆ ಮೇಲೆ ಹೋಗಬೇಕಾದ್ರೆ ಯಾವ ಫ್ಯಾಕ್ಟರ್ಸ್ ಕನ್ಸಿಡರ್ ಆಗಬಹುದು? ನಂಬರ್ 1, ನಿಫ್ಟಿ ಹ್ಯಾಸ್ ಕ್ರಾಸ್ ಸೈಕಾಲಜಿಕಲ್ 18,000 ಮಾರ್ಕ್ ಆಫ್ಟರ್ ಮೆನಿ ವೀಕ್ಸ್ ಅಂಡ್ ಇಸ್ ಕರೆಂಟ್ಲಿ ಕ್ಲೋಸ್ ಟು ದ ಹೈಯೆಸ್ಟ್ ಲೆವೆಲ್ 2023. ಇದೇ ಪಾಸಿಟಿವ್ ಮೊಮೆಂಟಮ್ ಇದ್ರೆ ಬಹುಶಃ ಇನ್ವೆಸ್ಟರ್ಸ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ಸ್ ಟು ವ್ಯಾಲಿ ಫರ್ದರ್. ಈಗ ಎರಡನೆಯ ಪಾಯಿಂಟ್ ಪಾಸಿಟಿವ್ಗೆ overall market has not fallen much in spite of weak results of some leading companies. ಅಂದರೆ ಓವರ್ ಆಲ್ ಆಗಿ ಮಾರುಕಟ್ಟೆ ಒಂಥರ ಮೇಲೇನೆ ಇದೆ. ಕೆಲವು ಕಂಪನಿಗಳ ರಿಸಲ್ಟ್ ತುಂಬಾ ವೀಕ್ ಇದ್ರು ಕೂಡ ಅದರಿಂದ ಮಾರುಕಟ್ಟೆಯಲ್ಲಿ ಸ್ಟ್ರೆಂತ್ ಇದೆ ಅಂತ ತಿಳ್ಕೋಬೇಕು. ಈಗ ಮೂರನೇದು, ಕಳೆದ ಎಷ್ಟೋ ದಿನಗಳಿಂದ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಇದೆ. ಯುರೋಪಿಯನ್ US ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಕಳೆದ ಒಂದು ತಿಂಗಳಿಂದ. ಅಂದರೆ ಅದರಿಂದಾಗಿ ಭಾರತದ ಮಾರುಕಟ್ಟೆಗೆ ಒಂದು ತರ ಮೊಮೆಂಟಮ್ ಸಿಕ್ಕಿದೆ. ನಾಲ್ಕನೇದು, ಇನ್ಫ್ಲೇಷನ್ ಸಿಗ್ನಿಫಿಕೆಂಟ್ ಆಗಿ ಕೆಳಗೆ ಬಿದ್ದಿದೆ. ಯಾಕಂದ್ರೆ RBI ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಹೈಕ್ ಮಾಡೋದ್ರಿಂದ. ಐದನೇದು, ಟೈಮ್ ಕರೆಕ್ಷನ್ ಆಗಿದೆ ಕಳೆದ 16 ದಿನಗಳಲ್ಲಿ. ಅದರಿಂದಾಗಿ ಇವತ್ತಲ್ಲಿ ನಾಳೆ ಟೈಮ್ ಕರೆಕ್ಷನ್ ಸೆಟ್ಲ್ ಆಗಿ ಮಾರುಕಟ್ಟೆ ಮೇಲೆ ಹೋಗಿ ಪ್ರಾರಂಭ ಆಗಬೇಕು. ಈಗ ಪಾಸಿಟಿವ್ಸ್ ಬಗ್ಗೆ ಮಾತಾಡಿದೆ ಮಾರುಕಟ್ಟೆಯಲ್ಲಿ, ಈಗ ನೆಗೆಟಿವ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮೊದಲನೇದು, ಗ್ಲೋಬಲ್ ಎಕಾನಮಿ, ಸ್ಪೆಷಲ್ ಆಗಿ US ಯುರೋಪಿಯನ್ ಎಕಾನಮಿ ಒಂಥರ ಸಿವಿಯರ್ ಆಗಿ ಸ್ಲೋ ಡೌನ್ ಸ್ಟಾರ್ಟ್ ಆಗಿದೆ. ರಿಸೆಷನ್ ಕೂಡ ಸ್ಟಾರ್ಟ್ ಆಗಿದೆ. ಬಹಳಷ್ಟು ಇಂಡಿಯನ್ ಕಂಪನೀಸ್ ಡಿಪೆಂಡ್ ಆನ್ ಫಾರಿನ್ ಕಂಪನೀಸ್ ಫಾರ್ ದೇರ್ ಪೇಮೆಂಟ್ ಅಂಡ್ ಬಿಸ್ನೆಸ್. ಎರಡನೇದ್ದು, ಮಾರುಕಟ್ಟೆ ಏನಾದ್ರೂ ರ್ಯಾಲಿ ಆಗ್ಲಿಕ್ಕೆ ಪ್ರಾರಂಭ ಆದ್ರೆ ಮತ್ತೆ ರೆಸಿಸ್ಟೆನ್ಸ್ ಇದೆ 18,500 18,800 ಮಾರ್ಕಲ್ಲಿ. ಅಲ್ಲಿಗೆ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಆಗಿ ಮಾರುಕಟ್ಟೆ ಮತ್ತೆ ಪುನಃ ಕೆಳಗೆ ಬರ್ಬೋದು ಲೈಫ್ ಟೈಮ್ ಹೈ ಇಂದ. ಈಗ ಮೂರನೆಯ ನೆಗೆಟಿವ್ ಪಾಯಿಂಟ್, ಇಂಡಿಯನ್ ಎಕಾನಮಿ ಒಂದಷ್ಟು ಸ್ಲೋ ಡೌನ್ ಸ್ಟೇಜ್ ಅಲ್ಲಿ ಇದೆ. ಅಂದ್ರೆ 5.5 ಇಂದ 6% ಮಾತ್ರ ಗ್ರೋತ್ ಇರಬಹುದು ವೆನ್ ಕಂಪೇರ್ ಟು 6.9 to 7% ಇನ್ 2022-23. ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾವಾಗಲಾದ್ರೂ ನೆಗೆಟಿವ್ ಫ್ಯಾಕ್ಟರ್ಸ್ ಮತ್ತು ಪಾಸಿಟಿವ್ ಫ್ಯಾಕ್ಟರ್ಸ್ ಒಟ್ಟಿಗೆ ಕಂಡಾಗ ಜನ ನೆಗೆಟಿವ್ ಫ್ಯಾಕ್ಟರ್ಸ್ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಅದರಿಂದ ನಮಗೂ ಒಂದು ಫೀಲಿಂಗ್ ಇರ್ಬೋದು ಮಾರುಕಟ್ಟೆ ಕೆಳಗೆ ಬರುತ್ತೆ ಅಂತ. ಅದರಿಂದ ಹೂಡಿಕೆದಾರರಿಗೆ ಒಂದು ವಿಶೇಷವಾದ ಸೂಚನೆ ಕೊಡಬೇಕು. ಬಹಳ ಜನ ಮಾರುಕಟ್ಟೆ ಬಿದ್ದ ಮೇಲೆ ಹಣ ಹಾಕ್ತೇನೆ ಅಂತ ಕಾಯ್ತಾ ಇರ್ತಾರೆ. ಮಾರುಕಟ್ಟೆಯಲ್ಲಿ ದೀರ್ಘ ಅವಧಿಯ ಹೂಡಿಕೆದಾರರಿಗೆ ಮುಹೂರ್ತ ಅಂತಿಲ್ಲ, ಯಾವಾಗ್ಲೂ ಹಾಕ್ತಾನೆ ಇರಬೇಕು. ಯಾಕಂತಂದ್ರೆ ರುಪಿ ಕಾಸ್ಟ್ ಅಡ್ವಾಂಟೇಜ್ ಅಲ್ಲಿ ನಿಮ್ಮ ಹತ್ರ ಒಳ್ಳೆಯ ರೇಟ್ ನಲ್ಲಿ ಷೇರುಗಳು ಜಮಾ ಆಗ್ತವೆ. ಮುಂದೆ ಅದನ್ನು ಮಾರ್ಕೊಂಡಾಗ ದೊಡ್ಡ ಮಟ್ಟಿನ ಹಣ ನಿಮ್ಮಲ್ಲಿ ಕ್ರೋಢೀಕರಣ ಆಗುತ್ತೆ. ಚಕ್ರ ಬಡ್ಡಿಯಲ್ಲಿ ಲಾಭ ಬಂದು ಒಂದು ದೊಡ್ಡ ಮೊತ್ತ ನಮ್ಮಲ್ಲಿ ಕ್ರೋಢೀಕರಣ ಆಗಬೇಕು ಅಂತಂದ್ರೆ ನಾವು ಪ್ರತಿ ತಿಂಗಳು ಹಣವನ್ನು ಹಾಕೋದನ್ನು ಕಲಿಬೇಕು. ಇಲ್ಲದಿದ್ರೆ ಮುಂದೆ ಪಶ್ಚಾತ್ತಾಪವನ್ನು ಅನುಭವಿಸ್ತೀರಿ. ಯಾಕಂತಂದ್ರೆ ನಿಮ್ಮ ಹತ್ರ ಇರುವಂತಹ ಹಣ ಬಹಳ ಕಮ್ಮಿ ಇರುತ್ತೆ. ಮತ್ತೆ ಯಾರಾದ್ರೂ ಒಬ್ಬರ ಹತ್ರ ದೊಡ್ಡ ಮಟ್ಟಿನ ಹಣ ಇದ್ದಾಗ ಆಗ ನಿಮಗನ್ಸುತ್ತೆ ಇದು ನಾನು ಕೂಡ ಅಚೀವ್ ಮಾಡ್ಬೋದಾಗಿತ್ತು, ಆದರೆ ನನ್ನ ಲೇಜಿನೆಸ್ ಇಂದ ಮತ್ತು ನನ್ನ ಲ್ಯಾಕ್ ಆಫ್ ನಾಲೆಜ್ ಇಂದ ಈ ತರ ಕಮ್ಮಿ ಕಾರ್ಪಸ್ ನನ್ನಲ್ಲಿ ಆಗಿದೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿ. ನಿಫ್ಟಿ ಸದ್ಯಕ್ಕೆ ಒಂದು ರ್ಯಾಲಿಯಲ್ಲಿದೆ. ನಿಮ್ಮ ಪ್ರಕಾರ ಲೈಫ್ ಟೈಮ್ ಹೈ ಏನಿದೆ
ಅದನ್ನ ಇನ್ನೂ ಕೆಲವು ತಿಂಗಳುಗಳಲ್ಲಿ ಅದರಿಂದ ಮೇಲಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆಯಾ, ಎಸ್ ಆರ್ ನೋ ಅಂತ ಟೈಪ್ ಮಾಡಿ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ಮತ್ತೆ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.